ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸೂಪರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟ್ ವೆರಿ ಟೇಸ್ಟ್ ಇರುತ್ತೆ. ಸಿಂಪಲ್ಲಾಗಿ ಮಾಡೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ತುಂಬ ಲೈಟ್ ವೆಯ್ಟಾಗೇ ಮಾಡೋದು. ಕೇವಲ 10 ನಿಮಿಷದಿಂದ 20 ನಿಮಿಷದೊಳಗಡೆ ಆಗೋಗುತ್ತೆ. ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಇಲ್ಲ ಜೊತೆಗೆ ತುಪ್ಪನೂ ಸೇರಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬರೀ ಆಯಿಲಲ್ಲಿ ಮಾಡ್ತಾ ಇರೋದು, ಎಣ್ಣೆಲಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಹುರ್ಕೊಳ್ಬೇಕು ಅದನ್ನು. ಫಸ್ಟ್ ಸ್ಪೈಸಸ್ ಹಾಕೋದ್ರಿಂದ ಫ್ರೆಂಡ್ಸ್, ಅಂದರೆ ಇವಾಗ ಪಲಾವ್ ಎಲೆ ಎಲ್ಲ ಫಸ್ಟ್ ಹಾಕ್ಬಿಟ್ರೆ ಅದು ಒಂಥರ ಬೇಗನೆ ಸೀದೋಗ್ಬಿಡುತ್ತೆ, ಎಣ್ಣೆ ಕಾಯ್ದಿರೋದು ಗೊತ್ತಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆಗೇನೆ ನಾನು ಪಲಾವ್ ಎಲೆ ಸೇರಿಸ್ಕೊಳ್ತಿದ್ದೀನಿ. ಒಂದು 2-3 ಪಲಾವ್ ಎಲೆನ ಸೇರಿಸ್ಕೊಳ್ತೀನಿ. ಅದು ಸ್ವಲ್ಪ ಈರುಳ್ಳಿ ಬಾಡಬೇಕು, ಸ್ವಲ್ಪನೇ ಸ್ವಲ್ಪ ನೋಡ್ತಾ ಇರ್ಬೋದು. 2-3 ಪಲಾವ್ ಎಲೆನ ಸೇರಿಸ್ಕೊಳ್ಳಿ. ಮತ್ತು ಏನು ಸ್ಪೈಸಸ್ಗಳಿರುತ್ತೆ, ಮಸಾಲೆ ಐಟಮ್ಸು ಬಿರಿಯಾನಿಗೆ ಹಾಕೋದು ಎಲ್ಲ ಸೇರಿಸ್ಕೊಳ್ಳಿ. ಸ್ವಲ್ಪನೇ ಸೇರಿಸ್ಕೊಳ್ಳಿ, ತುಂಬ ಮಸಾಲೆ ಏನು ಬೇಡ. ಜಸ್ಟ್ ಒಂದೊಂದು ಸ್ವಲ್ಪ ಎಲ್ಲದರಿಂದ 1-2 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು, ತುಂಬ ಏನು ಬೇಡ. ಇದರಲ್ಲೇ ಮಸಾಲೆ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ಅದು ಹಾಕ್ತಾ ಇದ್ರೂ ಆಗುತ್ತೆ. ಜಸ್ಟ್ ಘಮಕ್ಕೋಸ್ಕರನೇ ಹಾಕಿದ್ದು. ಒಂದು ಕ್ಯಾಪ್ಸಿಕಮ್ನ ನೀಟಾಗಿ ಕಟ್ ಮಾಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ಮು ಒಂಥರ ಅದು ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನಾಗಿ ತೊಗೋಬೋದು ಫ್ರೆಂಡ್ಸ್. ವೆಜ್ ಆರ್ ನಾನ್ ವೆಜ್ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಒಂದೇ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊನಾದರೂ ತೊಗೋಬೋದು, ಜಾಮ್ ಟೊಮೊಟೊನಾದರೂ ತೊಗೊಳ್ಬೋದು. ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನು ತೊಗೊಳ್ಳಿ. ಅದನ್ನು ಅಷ್ಟೇ ನೀಟಾಗಿ ಅದ್ರದ್ದು ನೀರಿನಂಶ ಏನಿರುತ್ತೆ ಟೊಮೊಟೊದು ಅದು ಹೋಗೋ ತನಕನೂ ಸ್ವಲ್ಪ ಹುರ್ಕೊಳ್ಳಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇದೆ. ಏನಕ್ಕಂದರೆ ಪುದೀನ ಮತ್ತು ಕೊತ್ತಂಬರಿನ ಜೊತೆಗೇ ಸೇರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಗ್ರೀನಿಶ್ ಆಗಿ ಕಲರ್ ಇದೆ. ನೀವು ಏನೂ ಅಂದ್ಕೊಳ್ಬೇಡಿ, ಇಲ್ಲಿ ಮನೆಯಲ್ಲೇ ಮಾಡಿರೋದಾಗಿರೋದ್ರಿಂದ ಅದು ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಸೊ ನೀವು ಇನ್ನೂ 1 ಟೇಬಲ್ ಸ್ಪೂನಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಸಾಫ್ಟಾಗಿ ಆಗಿದೆ. ಅದ್ರ ಜೊತೆಗೆ ನೀಟಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿರೋಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ತಂದರೆ ಫಸ್ಟು ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು 3-4 ಸಲ ತೊಳ್ಕೊಳ್ಳಿ. ನಂತರ ಅಡುಗೆಗೆ ರೆಡಿ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚಿಕನ್ಗೆಲ್ಲ ಮಿಂಗಲ್ ಆಗ್ತಾ ಇದೆ ಮಸಾಲೆ ಅಂತ. ಚಿಕನಲ್ಲೇ ನೀರಿನಂಶ ಇರುತ್ತೆ. ಸೊ ಅದರಲ್ಲೇ ಅದು ನೀರಿನಂಶ ನಾನು ಫಸ್ಟೇ ಹೇಳ್ದಂಗೆ ಚಿಕನಲ್ಲೇ ನೀರಂಶ ಇರುತ್ತೆ. ಅದು ನೀಟಾಗಿ ಹೋಗೋ ತನಕನೂ, ಅದು ನೀರು ಸುಂಡೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಚಿಕನ್ಗೆ ಚೆನ್ನಾಗಿ ಇಳಿಬೇಕಲ್ವಾ, ಅದಕ್ಕೋಸ್ಕರನೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1/4 ಗಂಟೆ ಬಿಡಿ. ಅಂದರೆ 5-10 ನಿಮಿಷ ಸಾಕು ಫ್ರೆಂಡ್ಸ್, ಬಿದೋಗೋದು. ಯಾಕಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಲ್ಲ ನೀಟಾಗಿ ಅದು ಚಿಕನ್ ಅಬ್ಸರ್ವ್ ಮಾಡ್ಕೋಬೇಕು. ಇಂತಿಂದಲೇ ಹಾಕ್ಬಿಟ್ರೆ ಚಿಕನ್ ಏನು ನಾವು ಬಿರಿಯಾನಿ ತಿಂದಾಗ ಅದರೊಳಗಡೆ ಪೀಸ್ಗಳೆಲ್ಲ ಸಪ್ಪೆ ಇರುತ್ತೆ. ಸೊ ಈಗ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದಕ್ಕೋಸ್ಕರನೇ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಡಬೇಕು ಚಿಕನ್ನು. ಇವಾಗ ನಾನು ಇಲ್ಲಿ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೆ, ಅದು ಬಿರಿಯಾನಿ ಪೌಡ್ರ್ ಸೇರಿಕೊಂಡು ಚಿಕನ್ನ ನೀಟಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು, ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ನೀಟಾಗಿ ಚೆನ್ನಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಮಸಾಲೆನೆಲ್ಲ. ಆವಾಗ ನಾವು ನೀರು ಹಾಕೋದ್ರಿಂದ, ಅಂದರೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತೀವಲ್ಲ, ಆವಾಗ ಚಿಕನ್ನು ಅದ್ರ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದಿರೋದ್ರಿಂದ ಅನ್ನದಲ್ಲೂ ಬೇಯೋದ್ರಿಂದ ನೀಟಾಗಿ ಈಕ್ವಲಾಗಿ ಅನ್ನದ ಥರನೇ ಚೆನ್ನಾಗಿರುತ್ತೆ ಚಿಕನ್ನು. ಇಲ್ಲಿ ನಾನು 2 ಗ್ಲಾಸ್ ತೊಗೊಳ್ತಾ ಇದ್ದೀನಲ್ಲ, ಅದರಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಲೋಟಕ್ಕೆ 4 ಲೋಟ ನೀರು ಹಾಕ್ಕೊಳ್ಬೇಕು. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ನೋಡಿ ಅಳತೆ ಮಾಡಿ ತೊಗೊಳ್ಳಿ. ಯಾಕಂದರೆ ಅಂದರೆ ಮುದ್ದೆ ಥರ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರನೇ ಅಳತೆ ಮಾಡಿ ಹಾಕ್ಕೊಳ್ಳಿ. ನೀವು ಯಾವುದ್ರಲ್ಲಿ ಹಾಕ್ಕೊಂಡಿರ್ತೀರ, ಅಕ್ಕಿ 1 ಲೋಟ ಹಾಕ್ಕೊಂಡ್ರೆ 2 ಲೋಟ ನೀರು ಹಾಕ್ಕೊಳ್ಳಿ ಅಷ್ಟೇ. ಆ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈ ಲೆವೆಲಲ್ಲಿ ಹಾಕ್ಕೊಳ್ಬೋದು. ಉಪ್ಪು ಖಾರ ಇನ್ ಕೇಸ್ ಏನೋ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು, ರೆಡ್ ಚಿಲ್ಲಿ ಪೌಡ್ರು.
ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ 2 ಲೋಟ ಅಕ್ಕಿನ ತೊಳೆದು ನೀಟಾಗಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದ್ಮೇಲೆ ತಕ್ಷಣವೇ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಅದು ಅಕ್ಕಿ ಚೆನ್ನಾಗಿ ಬೇಯಬೇಕು. ಅಂದರೆ ಒಂದು 2-3 ಕುದಿ ಬೆಂದರೆ, ಇಲ್ಲಾಂದರೆ ಕೆಳಗಡೆ ಈಗ ಅನ್ನ ಮೇಲ್ಗಡೆ ಗ್ರೇವಿ ಸೇರ್ಕೊಬಿಡುತ್ತೆ, ನೀಟಾಗಿ ಅದು ಮಿಕ್ಸ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಒಂದು 10 ನಿಮಿಷ ಬೇಯಿಸಿ ಅದನ್ನು ಚೆನ್ನಾಗಿ. ನೋಡ್ತಾ ಇರ್ಬೋದು, ಆವಾಗ ಬೆಂದರೆ ಪೀಸ್ಗಳೆಲ್ಲ ಮಧ್ಯೆ ಸೇರಿಕೊಳ್ಳುತ್ತೆ ಅದರದ್ದೆಲ್ಲ. ಮತ್ತು 1-2 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಕುಕ್ಕರ್ ಕ್ಲೋಸ್ ಮಾಡಬೇಕು ಅನ್ನೋ ಟೈಮ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಮೊಸರು ಎಲ್ಲ ನೀಟಾಗಿ ಮಿಕ್ಸ್ ಕೊಡಿ. ಮೊಸರು ಹಾಕೋದ್ರಿಂದ ಅದೇ ಒಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಮತ್ತು ಚಿಕನ್ ಪೀಸ್ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ 2 ವಿಷಲ್ಲು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಬರ್ಸ್ಕೊಳ್ಳಿ. 2 ವಿಷಲೆಲ್ಲ ಬಂದು ಆರಿದೆ ವಿಷಲ್ಲು. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೂ ಇದಿಲ್ಲ. ನೋಡೋಣ ಹೇಗೆ ಬಂದಿದೆ ಅಂತ, ನನಗೂ ಕ್ಯೂರಿಯಾಸಿಟಿ ಇದೆ. ವಾವ್ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರು ಅಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಮತ್ತು ಒಂದೇ ಹದದಲ್ಲಿದೆ, ನೋಡ್ತಾ ಇರ್ಬೋದು. ನೀರು ಅಷ್ಟೇ ಒಂದೇ ಮೆಜರ್ಮೆಂಟಲ್ಲಿದೆ. ಎಲ್ಲ ನೀಟಾಗಿ ಪೀಸ್ಗಳು ನೋಡ್ತಾ ಇರ್ಬೋದು, ಮಧ್ಯನೂ ಸೇರಿಕೊಂಡಿದೆ. ಎಲ್ಲ ಈ ಥರ ಮಾಡೋದ್ರಿಂದ ಪೀಸ್ಗಳೆಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ಬಂದು ಪರ್ಫೆಕ್ಟ್ ಬಿರಿಯಾನಿ ಅಳತೆಗೆ ಬಂದಿರುತ್ತೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ವಾವ್ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಚಿಕನ್ ಗ್ರೇವಿನ ಇಲ್ಲ ಮೊಸರು, ನೀವು ಯಾವ್ದು ಕಾಂಬಿನೇಷನಾಗಿ ಇಷ್ಟಪಟ್ಟು ತೊಗೊತೀರಾ ಅದ್ರ ಜೊತೆಗೆ ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಬರುತ್ತೆ. ತುಂಬ ಸಿಂಪಲ್ ಫ್ರೆಂಡ್ಸ್, ಯಾವುದೇ ಥರದ ಈ ಮಾಡೋಕ್ಕಾಗಲ್ಲ ಅನ್ನೋಂಥ ಐಟಮ್ಸ್ ಯಾವುದೂ ಇಲ್ಲ. ಥ್ಯಾಂಕ್ ಯು.